ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಾಲೂರು ರವಿ ಮಾತಾಡ್ತಾ ಇದ್ದೀನಿ. ಸೊ ಇವತ್ತೊಂದು ಕ್ವಿಕ್ ಇನ್ಫಾರ್ಮೇಷನ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಬೆಂಗಳೂರು ಸಿಟಿ ಟ್ರಾಫಿಕ್ ಪೊಲೀಸ್ ಅವರು ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಏನಂದರೆ ಆಗಸ್ಟ್ 23 ಅಂದರೆ ನಾಳೆಯಿಂದ 20 ದಿವಸಗಳ ಕಾಲ, ಅಂದರೆ ಸೆಪ್ಟೆಂಬರ್ 12, 2025ವರೆಗೂ ನೀವು ಯಾವುದೇ ಒಂದು ಟ್ರಾಫಿಕ್ ಉಲ್ಲಂಘನೆ ಮಾಡಿ ಅದರ ಮೇಲೆ ಕೇಸ್ ಬಿದ್ದಿರುತ್ತಲ್ವ, 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಯಾವುದೇ ಒಂದು ಟ್ರಾಫಿಕ್ ಫೈನ್ ಅನ್ನೋದೇನು ಬಿದ್ದಿರುತ್ತೆ, ಇದನ್ನು ಈ 20 ಡೇಸ್ ಒಳಗಡೆ ನೀವೇನಾದರೂ ಪೇ ಮಾಡಿದ್ರೆ 50% ಡಿಸ್ಕೌಂಟ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ನೀವೇನಾದರೂ ಒಂದು 2 ವೀಲರಲ್ಲಿ ವಿತೌಟ್ ಹೆಲ್ಮೆಟ್ ಟ್ರಾವೆಲ್ ಮಾಡಿ ಆವಾಗ ಒಂದು ಫೈನ್ ಬಿದ್ದಿರುತ್ತೆ, ಅದಕ್ಕೆ ಒಂದು 1000 ರೂಪಾಯಿ ಫೈನ್ ಬಿದ್ದಿರುತ್ತೆ ಅಂದ್ಕೊಳ್ಳಿ. ಅದನ್ನು ನೀವೇನಾದರೂ ಇವಾಗ ಪೇ ಮಾಡಿದ್ರೆ, ಅಂದರೆ ನಾಳೆಯಿಂದ ಪೇ ಮಾಡಿದ್ರೆ ಅದರಲ್ಲಿ 50% ಡಿಸ್ಕೌಂಟ್, ಅಂದರೆ 500 ರೂಪೀಸ್ ಅಷ್ಟೇ ಪೇ ಮಾಡಬೇಕಾಗುತ್ತೆ. ಈ ಥರ ನಿಮ್ಮದು ಎಷ್ಟೇ ಕೇಸ್ ಇದ್ರೂ ಪೇ ಮಾಡ್ಬೋದು. ಬಟ್ ಇದಕ್ಕೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ ಆಗುತ್ತೆ. ಏನು ಅದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂದರೆ, ಈ ಒಂದು ಉಲ್ಲಂಘನೆ ನೀವು ಫೆಬ್ರವರಿ 11, 2023 ಒಳಗಡೆ ಮಾಡಿದರೆ, ಫೆಬ್ರವರಿ 11, 2023 ಒಳಗಡೆ ಮಾಡಿದರೆ ಅಷ್ಟೇ ಅಪ್ಲೈ ಆಗುತ್ತೆ. ಅದಾದಮೇಲೆ ಆಗಿರೋ ಫೈನ್ಸು ಇದರೊಳಗಡೆ ಬರೋದಿಲ್ಲ. ಓಕೆನಾ? ಜೊತೆಗೆ ನಿಮ್ಮ ವೆಹಿಕಲ್ ಮೇಲೆ ಫೈನ್ ಇದೆಯಾ ಇಲ್ಲ ಅನ್ನೋದು ಯಾವ ಥರ ಚೆಕ್ ಮಾಡೋದು ಅಂದರೆ, ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಗೂಗಲ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಅದರಲ್ಲಿ ಹೋಗಿ ನಿಮ್ಮ ಲಾಗಿನ್ ಮಾಡಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಅಂತೀನಿ, ಒಂದು ನಿಮ್ಮ ವೆಹಿಕಲ್ ನಂಬರ್ ಎಂಟ್ರಿ ಮಾಡಿದ್ರೆ ಅದರಲ್ಲಿ ತೋರಿಸುತ್ತೆ ನೀವೇನಾದರೂ ಟ್ರಾಫಿಕ್ ಫೈನ್ಸ್ಗೆ ಒಳಗಾಗಿದ್ದೀರಾ ಅಥವಾ ಇಲ್ಲವಾ, ಅಥವಾ ಯಾವ ಡೇಟಲ್ಲಿ ಅದು ಬಂದಿದೆ ಟ್ರಾಫಿಕ್ ಫೈನು, ಇದೆಲ್ಲ ತೋರಿಸುತ್ತೆ. ಅದರಲ್ಲಿ ಒಂದ್ಸಲಿ ಚೆಕ್ ಮಾಡಿ. ಇಫ್ ಇನ್ ಕೇಸ್ ಏನಾದರೂ ಫೈನ್ ಇದ್ದರೆ ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಳ್ಳಿ ಈ 20 ಡೇಸಲ್ಲಿ, ಸೊ ದಟ್ ನಿಮಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ನೊಂದು ವಿಚಾರ, ಎಲ್ಲಿ ಪೇ ಮಾಡಬೇಕು ಇದನ್ನು ಅಂದರೆ, ಅಸ್ತ್ರಮ್ ಅಂತ ಅಪ್ಲಿಕೇಶನ್ ಇದೆ, ಅಥವಾ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಅಪ್ಲಿಕೇಶನ್ ಇದೆ. ಇವೆರಡೂ ಜಾಗದಲ್ಲಿ ಆನ್ಲೈನಲ್ಲಿ ಪೇ ಮಾಡ್ಬೋದು. ಜೊತೆಗೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಇದೆ, ಅದನ್ನು ನೀವು ಟ್ರಸ್ಟ್ ಮಾಡೋಂಗಿದ್ರೆ ಅದರಲ್ಲೂ ಪೇ ಮಾಡ್ಬೋದು. ಅಥವಾ ಆಫ್ಲೈನಲ್ಲಿ ಕ್ಯಾಶಲ್ಲಿ ಮಾಡ್ತೀನಿ ಅಂದರೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್, ಅಂದರೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಸ್ ಏನಿದೆ ಇಲ್ಲಿ ಸಹ ಹೋಗಿ ಪೇ ಮಾಡ್ಬೋದು. ಅಥವಾ ನಿಯರೆಸ್ಟ್ ಟ್ರಾಫಿಕ್ ಪೊಲೀಸ್ ಹತ್ರ ಹೋಗಿ ಬೇಕಾದರೆ ಅಲ್ಲಿ ಚೆಕ್ ಮಾಡಿಸಿ ನೀವು ಪೇ ಮಾಡ್ಬೋದು. ಆ್ಯಂಡ್ ಟ್ರಾಫಿಕ್ ರೂಲ್ಸ್ನ ಬ್ರೇಕ್ ಮಾಡಬೇಡಿ. ಆ್ಯಂಡ್ ಈ ಒಂದು ಕಾನೂನು ಬಂದಿರೋದು, ಟ್ರಾಫಿಕ್ ರೂಲ್ಸ್ ಬ್ರೇಕ್ ಆದಾಗ ಫೈನ್ ಹಾಕೋ ಕಾನೂನು ಬಂದಿರೋದು ನಮ್ಮ ಒಳ್ಳೆಯದಕ್ಕೋಸ್ಕರನೇ. ಆ್ಯಂಡ್ ಇದನ್ನು ಬ್ರೇಕ್ ಮಾಡಿದಾಗ ಫೈನ್ ಬಿದ್ದೇ ಬೀಳುತ್ತೆ, ಅದನ್ನು ಪೇ ಮಾಡಲೇಬೇಕು. ದಯವಿಟ್ಟು ಯಾರೂ ಟ್ರಾಫಿಕ್ ರೂಲ್ಸ್ನ ಬ್ರೇಕ್ ಮಾಡಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.